ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅನುಷಾ ಮ್ಯಾಮ್. ಆಕ್ಚುಲಿ ನಾನು ತುಂಬಾ ಫಸ್ಟ್ ಪ್ರೆಗ್ನೆನ್ಸಿಯಿಂದನೇ ಹುಡ್ಕಕ್ ಟ್ರೈ ಮಾಡ್ತಿದ್ದೆ, ಬಟ್ ಐ ಡಿಂಟ್ ಗೆಟ್ ಅಂದ್ರೆ ಕರೆಕ್ಟ್ ಆಗಿರೋರು ನನಗೆ ಬೇಕಾಗಿ ನಂಗೆ ಕನೆಕ್ಟೆಡ್ ಆಗಿರೋರು ಸಿಕ್ಕಿರ್ಲಿಲ್ಲ. ಬಟ್ ಸಮ್ಹೌ ಸೆಕೆಂಡಿಗೆ ಪ್ಲಾನ್ ಮಾಡುವಾಗ ನಿಮ್ದು ಕಾಂಟ್ಯಾಕ್ಟ್ ಇನ್ಸ್ಟಾಗ್ರಾಮ್ ಥ್ರೂ ಸಿಕ್ತು. ರಿಕ್ವೆಸ್ಟ್ ರೇಸ್ ಮಾಡಿ ಅದರಲ್ಲಿ 5 ಡೇ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಆಮೇಲೆ ನಾನು ಕಂಟಿನ್ಯೂ ಮಾಡಿದ್ದು ನಿಮ್ ಜರ್ನಿನ. ತುಂಬಾ ಚೇಂಜಸ್ ಇದೆ ಆಕ್ಚುಲಿ ಆಫ್ಟರ್ ಜಾಯ್ನಿಂಗ್ ಗರ್ಭಜ್ಯೋತಿ ಕುಟುಂಬ. ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಇತ್ತು ಅಂಡ್ ಅದಕ್ಕೂ ಮ್ಯಾಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ರು. ಹೇಳಿದ್ರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅವ್ರದ್ದು. ಫ್ಯೂ ಆಫ್ ದ ರಿಚುವಲ್ಸ್ ಲೈಕ್ ಬ್ರೈನ್ ಡಂಪಿಂಗ್ ಇರ್ಬೋದು, ಇಲ್ಲ ಇದು ಏನದು ಬ್ರೈನ್ ಅದೇ ಇದಕ್ಕೆ ಪಾಟಿಗೆ ಹಾಕಿ ಅದು ಇದ್ ಮಾಡಿ ಬರ್ನ್ ಮಾಡೋದು ನೆಗೆಟಿವ್ ಥಾಟ್ಸ್ ನ. ಅದರಿಂದ ಎಲ್ಲ ಅದು ಮಾಡಿದ್ಮೇಲೆ ನನ್ ಅದರಿಂದ ಹೊರಗಡೆ ಬರಕಾಯ್ತು. ಈ ಬ್ಲೀಡಿಂಗ್ ಪ್ರಾಬ್ಲಮ್ ಇದ್ರೂನು ಅಂಡ್ ವಾಮಿಟಿಂಗ್ ಇದ್ರೂನು ಐ ಕುಡ್ ಕಮ್ ಔಟ್ ಆಫ್ ಇಟ್ ಬಿಕಾಸ್ ನೀವು ಪಾಸಿಟಿವ್ ಆಗೇ ಥಿಂಕ್ ಮಾಡ್ಬೇಕು, ಪಾಸಿಟಿವ್ ಆಗೇ ಇರ್ಬೇಕು ಅಂತ ಹೇಳಿದ್ರಿ. ಅದು ಒಂದು. ಅದಲ್ಲದೆ ನೆಕ್ಸ್ಟ್ ಜರ್ನಿ ವೆನ್ ಐ ಸ್ಟಾರ್ಟೆಡ್ ಫಾರ್ 3 months and 6 monthsಗೆ ಜಾಯ್ನ್ ಆದಾಗ್ಲು ನೀವು ಇದು ಇಂಟೆನ್ಷನ್ಸ್ ಬರೆಯೋದು ಇಂಟೆನ್ಷನ್ ಸೆಟ್ ಮಾಡಿ ಬೆಳಿಗ್ಗೆ ಎದ್ದು ಆ ರಿಚುವಲ್ಸ್ ಏನೇನು ಶ್ಲೋಕಗಳೆಲ್ಲ ಇದೆ ಅದನ್ನ ಹೇಳಿ. ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಆ ಡೇ ವೆನ್ ಯು ಸ್ಟಾರ್ಟ್ ದ ಡೇ ವಿತ್ ಪ್ರಾಪರ್ ಪ್ರೇಯರ್ ಅಂಡ್ ಪ್ರಾಪರ್ ಇಂಟೆನ್ಷನ್, ನೀವು ಥ್ರೂ ಔಟ್ ಆ ಡೇ ಅಲ್ಲಿ ಚೆನ್ನಾಗಿ ಅನ್ಸುತ್ತೆ ನಿಮಗೆ, ಏನು ನೆಗೆಟಿವ್ ಥಾಟ್ಸ್ ಬರೋದಿಲ್ಲ. ಅಂಡ್ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಆಕ್ಚುಲಿ ನನ್ನ ಬೈ ಪರ್ಸನ್ ನಾನು ತುಂಬಾ ಶಾರ್ಟ್ ಟೆಂಪರ್ಡ್. ಸೊ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಶಾರ್ಟ್ ಟೆಂಪರ್ಡ್ ಆಗಿದ್ದೆ, ಕಿರ್ಚ್ತಿದ್ದೆ. ಬಟ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಕ್ವೈಟ್ ಅಂಡ್ ಕಂಪೋಸ್ಡ್ ಆಗಿದ್ದೀನಿ. ಇದು ನಂದು ಫೀಡ್ಬ್ಯಾಕ್ ಅಲ್ಲ, ನಮ್ಮ ಮನೆಯವ್ರಿಗೆಲ್ಲರಿಗೂ ಗೊತ್ತು. ಅವರು ಎಲ್ಲ ಆಶ್ಚರ್ಯವಾಗಿದ್ದಾರೆ ಯಾಕೆ ನಾನು ಏನು ಜಾಸ್ತಿ ಯಾಕಂದ್ರೆ ವಿತ್ ದ ಕಿಡ್ ಟು ಸ್ಟಾರ್ಟ್ ದಿಸ್ ಜರ್ನಿ ಇಸ್ ವೆರಿ ಡಿಫಿಕಲ್ಟ್. ಫಸ್ಟ್ ನಾವು ಕಂಪೋಸ್ಡ್ ಆಗಿರ್ಬೇಕು, ಕಾಮ್ ಆಗಿರ್ಬೇಕು, ಆರ್ ಎಲ್ಸ್ ಇಟ್ ವಿಲ್ ರಿಫ್ಲೆಕ್ಟ್ ದ ಚೈಲ್ಡ್ ವಿಚ್ ಇಸ್ ಗ್ರೋಯಿಂಗ್ ವಿದಿನ್ ಅಸ್. ಸೊ ಅದು ಒಂದು ನನಗೆ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ. ಬಿಕಾಸ್ ನಾನ್ ಕಿರ್ಚ್ತಿದ್ದಾಗ ನನ್ ಮಗಳು ಹಂಗೆ ಮಾಡ್ತಿದ್ಲು, ಬಟ್ ಇವಾಗ ನಾನ್ ಕ್ವೈಟ್ ಆಗಿರೋದಕ್ಕೆ ಅವಳುನು ನನ್ ಪೇಸ್ ಅಲ್ಲೇ ಇರ್ತಾಳೆ, ನಾನ್ ಹೇಳಿದೆಲ್ಲ ಕೇಳ್ತಾಳೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಇನ್ಸೈಡ್ ಬೇಬಿ, ನಂದು ಜೊತೆಗಿರೋ ಬೇಬಿಗೂ ತುಂಬಾ ಬೆನಿಫಿಟ್ ಆಗಿದೆ ಈ ಜರ್ನಿಯಿಂದ. ಅಂಡ್ ಅದ್ರ ಮಧ್ಯ ಹಂಗೆ ಮುಂದುವರ್ಸ್ಕೊಂಡು ಹೋಗುವಾಗ ಮ್ಯಾಮ್ ತುಂಬಾ ಚೆನ್ನಾಗಿ ಟಾಸ್ಕ್ಸ್ ಕೊಡ್ತಾರೆ. ಆಮೇಲೆ ಇದಕ್ಕಿಂತ ಮುಂಚೆ ಇದ್ದವ್ರದೆಲ್ಲ ಎಕ್ಸ್ಪೀರಿಯನ್ಸಸ್ ಹೇಳ್ತಿದ್ರು, ಅವ್ರದ್ದು ಪ್ರಾಬ್ಲಮ್ಸ್ ಹೇಳ್ತಿದ್ರು. ಇಟ್ ಇಸ್ ನಾಟ್ ಲೈಕ್ ಪ್ರಾಬ್ಲಮ್ಸ್ ಅಂದ್ರೆ ನಿಮಗೆ ಮೆಡಿಸಿನ್ಸ್ ಕೊಡೋದು ಇದು ಕೊಡೋದು ಆ ತರದಲ್ಲ. ಇಟ್ ಇಸ್ ಲೈಕ್ ಎನ್ಕರೇಜ್ ಮಾಡೋದು, ಗೈಡ್ ಮಾಡೋದು, ಸಪೋರ್ಟ್ ಮಾಡೋ ತರ. ಹಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಹಿಂಗ್ ಇದ್ದಾಗ ಏನ್ ಮಾಡ್ಬೇಕು. ಇಟ್ ಇಸ್ ಲೈಕ್ ಎನ್ಕರೇಜ್ಮೆಂಟ್. ನಿಮಗೆ ಹೇಳ್ಕೊಳಕ್ ಯಾರು ಇರಲ್ಲ. ಸೊ ವೆನ್ ಇನ್ ದಿಸ್ ಕಮ್ಯುನಿಟಿ ಯು ಕ್ಯಾನ್ ಶೇರ್ ಯೋರ್ ಪ್ರಾಬ್ಲಮ್ಸ್. ಸೊ ಯಾಕಂದ್ರೆ ಎಲ್ರು ಸೇಮ್ ಫೇಸ್ ಅಲ್ಲೇ ಇರ್ತಾರೆ, ಎಲ್ರು ಸೇಮ್ ಫೇಸಸ್ ಗೋತ್ರು ಮಾಡ್ತಾ ಇರ್ತಾರೆ. ಸೊ ಇಟ್ ಇಸ್ ವೆರಿ ಗುಡ್. ಅಂಡ್ ಎವ್ರಿ ಡೇ ಕ್ಲಾಸಸ್ ಇರ್ತಿತ್ತಲ್ಲ, ಅವಾಗ ಮೆಡಿಟೇಷನ್ ಆಗಿರ್ಬೋದು, ಇಲ್ಲ ಏನಾದ್ರೂ ಎನರ್ಜಿ ರಿಲೀಸಿಂಗ್, ಎನರ್ಜಿ ಬ್ಲಾಕೇಜಸ್ ಆ ತರದ್ರಿಂದ ತುಂಬಾ ಬೆನಿಫಿಷಿಯಲ್ ಇದೆ. ಸೊ ನಿಮಗೆ ಗೊತ್ತಿಲ್ಲ, ನಿಮ್ದು ಪ್ರೆಗ್ನೆನ್ಸಿ ಜರ್ನಿ ಅಂತಲ್ಲ, ನಿಮ್ದು ಪರ್ಸನಲ್ ಲೈಫ್ ಅಲ್ಲೂ ತುಂಬಾ ಡಿಫ್ರೆನ್ಸಸ್ ಅನ್ಸುತ್ತೆ ನಿಮಗೆ. ಯಾಕಂದ್ರೆ ಮ್ಯಾಮ್ ಹೇಳ್ಕೊಡೋ ಸರ್ಟನ್ ಪ್ರಾಕ್ಟಿಸಸ್ ಲೈಕ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಫುಲ್ ಮೂನ್ ರಿಚುವಲ್ ಇರ್ಬೋದು, ಅದರಿಂದ ನನಗೆ ನಾಟ್ ಓನ್ಲಿ ಪ್ರೆಗ್ನೆನ್ಸಿ, ನನ್ನ ಪರ್ಸನಲಿಗೂ ನಂದು ಜಾಬ್ ಕಡೆ ಆಗ್ಲಿ, ಇಲ್ಲ ಮನಿ ಫ್ಲೋ ಕಡೆ ಆಗ್ಲಿ, ಇಟ್ ಹ್ಯಾಸ್ ಹೆಲ್ಪ್ ಮೀ ವೆರಿ ಮಚ್. ಬಿಕಾಸ್ ಆ ಪ್ರಾಕ್ಟಿಸಸ್ ನಾನು ನಂದು ಪ್ರೆಗ್ನೆನ್ಸಿಗೆ ಮಾತ್ರ ಯೂಸ್ ಮಾಡಿಲ್ಲ, ನಂದು ಪರ್ಸನಲ್ ಜರ್ನಿಗೂ ನಾನು ಯೂಸ್ ಮಾಡಿದ್ದೀನಿ. ಸೊ ಐ ಕ್ಯಾನ್ ಫೀಲ್ ದ ಡಿಫ್ರೆನ್ಸ್ ಇನ್ ದ್ಯಾಟ್. ಅಂಡ್ ಇವನ್ ಮಾತಾಡೋದು ಅಷ್ಟೇನೆ, ನಾನು ತುಂಬಾ ಡಿಫ್ರೆಂಟ್ ಆಗಿ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾತಾಡ್ತಿದ್ದೆ, ಏನ್ ಮಾತಾಡ್ತಿದ್ದೆ ಥಿಂಕ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ಎಲ್ಲ ಒಂಥರ ಡಿಫ್ರೆನ್ಸ್ ನನಗೆ ಗೊತ್ತಾಗುತ್ತೆ. ಅಂಡ್ ಪೀಪಲ್ ಆಲ್ಸೋ ಟೆಲ್ ದಟ್ ತುಂಬಾ ಡಿಫ್ರೆನ್ಸ್ ಇದೆ ಅಂತ. ಇಟ್ ಇಸ್ ಸೊ ಈ ಜರ್ನಿ ಇಸ್ ವೆರಿ ಗುಡ್. ಸೊ ಡೋಂಟ್ ಕನ್ಸಿಡರ್ ಇಟ್ ಓನ್ಲಿ ಫಾರ್ ಯೋರ್ ಪ್ರೆಗ್ನೆನ್ಸಿ ಅಂತ. ಇಟ್ ಇಸ್ ಫಾರ್ ಯೋರ್ ಬೆನಿಫಿಟ್ ಆಫ್ ಯೋರ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ನಿಮ್ಮ ಪರ್ಸನಲ್ ಇಂಪ್ರೂವ್ಮೆಂಟಿಗೆ. ಅಂಡ್ ನೀವು ಇದನ್ನ ಕ್ಯಾರಿ ಮಾಡ್ಬೋದು ನಿಮ್ ಲೈಫ್ ಲಾಂಗ್. ಇಟ್ ಇಸ್ ನೀವು ಕೊಡೋ ಪ್ರೈಸಿಗೆ ಇಟ್ ಇಸ್ ರಿಯಲಿ ನಥಿಂಗ್ ಐ ಕ್ಯಾನ್ ಸೇ. ಬಿಕಾಸ್ ಮ್ಯಾಮ್ ತುಂಬಾ ಮಿನಿಮಲ್ ಚಾರ್ಜ್ ಮಾಡ್ತಾರೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ರೆ ದೇರ್ ಆರ್ ಪೀಪಲ್ ಪೋಸ್ಟಿಂಗ್ ಪಿಕ್ಚರ್ಸ್ ಲೈಕ್ ಇದಿದೆ, ಗರ್ಭ ಸಂಸ್ಕಾರ ಪ್ರೋಗ್ರಾಮ್ಸ್ ಇದೆ, ಇಷ್ಟು ಪೇ ಮಾಡಿ ಅದು ಮಾಡಿ. ಮ್ಯಾಮ್ ಹಂಗೇನೂ ಇಲ್ಲ. ಸೊ ವಾಟ್ ಎವರ್ ಶಿ ಹ್ಯಾಸ್ ಡಿಸೈನ್ ದ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಟ್ ಈಸ್ ಫಾರ್ ಯೋರ್ ಥ್ರೂ ಔಟ್ ಲೈಫ್ ಜರ್ನಿ ಯು ಕ್ಯಾನ್ ಸೇ ಅಂತ ಹೇಳ್ತೀನಿ. ಮಧ್ಯದಲ್ಲಿ ನನಗೆ ಒಂದ್ಸತಿ ಸ್ಕ್ಯಾನಿಂಗ್ ಅಲ್ಲಿ ಸರ್ವೈಕಲ್ದು ಶಾರ್ಟ್ ಇತ್ತು, ಸರ್ವಿಕ್ಸ್ ಶಾರ್ಟ್ ಇತ್ತು, ಲೆಂತ್. ಸೊ ಅದನ್ನು ನನಗೆ ಈ ಜರ್ನಿ ಥ್ರೂನೇ ಗೊತ್ತಾಗಿದ್ದು. ಯಾಕಂದ್ರೆ ಬೇರೆಯವರು ಹೇಳ್ತಾ ಇದ್ರು ಅವ್ರದ್ದು ಜರ್ನಿಯಲ್ಲಿ ಏನು, ಅವ್ರಿಗೆ ಏನ್ ಸ್ಟಿಚ್ ಬಂದಿದೆ, ಅದು ಗ್ರೋ ಮೆಥಡ್ ಒಂದು ಹೇಳ್ಕೊಟ್ಟಿದ್ರು, ಅದೆಲ್ಲ ನಾನು ಥಿಂಕ್ ಮಾಡ್ತಿದ್ದೆ. ಸೊ ನನಗೆ ಸ್ಕ್ಯಾನಿಂಗಿಗೆ ಹೋದಾಗ ಏನಾಯ್ತು, ನಂಗೆ ಬೇಬಿ ಕೆಳಗಡೆ ಬರ್ತಾ ಇದೆ ಅನ್ನೋ ಫೀಲ್ ಇತ್ತು. ಬಿಕಾಸ್ ನಂಗೆ ವಾಕ್ ಮಾಡುವಾಗ ಅದು ಸೆನ್ಸ್ ಆಗ್ತಿತ್ತು. ಸೊ ನಾನು ಅಲ್ಲಿ ಸ್ಕ್ಯಾನಿಂಗ್ ಅವರಿಗೆ ಹೇಳಿದ್ದೆ ನಂದು ಸರ್ವಿಕ್ಸ್ ಚೆಕ್ ಮಾಡಿ ಅಂತ. ಅವ್ರು ಅದಕ್ಕೆ ಚೆಕ್ ಮಾಡಿದಿಲ್ಲ ಅಂದಿದ್ರೆ ನನ್ಗೂ ಗೊತ್ತಾಗ್ತಿರ್ಲಿಲ್ಲ. ಅಂಡ್ ದೆನ್
ಅವ್ರಿಗೆ ಗೊತ್ತಾಯ್ತು ಅದು ಶಾರ್ಟ್ ಇದೆ ಅಂತ, ಅಂಡ್ ಇಮಿಡಿಯೇಟ್ಲಿ ನಂಗೆ ಸ್ಟಿಚ್ ಹಾಕಿದ್ರು. ಸೊ ಅದನ್ನು ಬಿಕಾಸ್ ಆಫ್ ದಿಸ್ ಜರ್ನಿ ಐ ಗಾಟ್ ಟು ನೋ, ಬಿಕಾಸ್ ನಂದು ಫಸ್ಟ್ ಡೆಲಿವರಿ ಬೇಗ ಆಗಿತ್ತು. ಸೊ ಇದು ಇನ್ನ ಬೇಗ ಪ್ರೀಟಮ್ ಆಗುತ್ತೆ, ಅದಕ್ಕೆ ರಿಸ್ಕ್ ಬೇಡ ಅಂತ ಡಾಕ್ಟರೇ ಮತ್ತೆ ಸರ್ವೈಕಲ್ ಸ್ಟಿಚ್ ಹಾಕಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ ಇವಾಗ ಐ ಥಿಂಕ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್ ಅಂಡ್ ಗುಡ್. ಓನ್ಲಿ ಥಿಂಗ್ ಇಟ್ಸ್ ಲೈಕ್ ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆ, ಇವಾಗ ಇನ್ನು ಸ್ವಲ್ಪ ಸಪೋರ್ಟ್ ಬೇಕು. ಬಟ್ ಬಾಡಿ ಅಂಡ್ ಬೇಬಿ ಬೋತ್ ಶುಡ್ ಕೋಆಪರೇಟ್, ಗೊತ್ತು ಮಾಡ್ತಾರೆ ಅಂತ ಇಬ್ರು. ಸೊ ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು 10 days ಒಳಗಡೆ ವಿ ಹ್ಯಾವ್ ಟು ಟೇಕ್ ಅ ಡಿಸಿಷನ್, ನಂದು ಬೇಬಿ ಬ್ರೀಚ್ ಅಲ್ಲಿ ಇದೆ ಅಂತ. ಬಟ್ ಐ ಆಮ್ ಪ್ರೇಯಿಂಗ್ ಅಂಡ್ ಟ್ರೈಯಿಂಗ್, ಥಿಂಕಿಂಗ್ ಪಾಸಿಟಿವ್, ಏನೋ ಲಾಸ್ಟ್ ಮಿನಿಟ್ಗೆ ಟರ್ನ್ ಆದ್ರೂ ಆಗತ್ತೆ ಅಂತ. ಬಟ್ ಸ್ಟಿಲ್ ನನ್ಗೆ ಮೈಂಡ್ ಸೆಟ್ ಇದೆ, ಸಿ ಸೆಕ್ಷನ್ ಆದ್ರೂ ಓಕೆ, ಸೊ ಐ ಆಮ್ ಫೈನ್ ವಿತ್ ಇಟ್ ಅಂತ. ಸೊ ಅಂಡ್ ಸ್ವಲ್ಪ ತೋರಿಸ್ಬೇಕು ಮ್ಯಾಮ್ ಮಾಡಿದ್ದೆ ಅಂತ. ಎಸ್ ಖಂಡಿತ, ಬಿಕಾಸ್ ಆಸ್ ಅ ವರ್ಕಿಂಗ್ ಮದರ್ ನೀವು ಟೈಮ್ ಮಾಡ್ಕೊಂಡು ಇದೆಲ್ಲ ಮಾಡಿದೀರಾ ಅಂಡ್ ಯು ವಿಲ್ ಬಿ ಇನ್ಸ್ಪಿರೇಷನ್. ಖಂಡಿತ ಇದೊಂಥರ ಇಟ್ಸ್ ಲೈಕ್ ನಾನು ಯಾವತ್ತೂ ಇಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡಿಲ್ಲ ಏನೂನು. ಬಟ್ ತುಂಬಾ ಖುಷಿ ಅನ್ನಿಸ್ತು ಇಷ್ಟು ನಾನು ಮಾಡ್ಬೋದಾಯ್ತು ಅಂತ. ಸೊ ಮ್ಯಾಮ್ ಫಸ್ಟ್ ವರ್ಲಿ ಆರ್ಟ್ ಹೇಳ್ಕೊಟ್ಟಿದ್ರು. ಸೊ ಇದು ವರ್ಲಿ ಆರ್ಟ್, ಸೊ ಇದೊಂದ್ ಮಾಡಿದೆ ಅದ್ರೆ ತರ. ಆಮೇಲೆ ನನಗೆ ಒಂದೇನೋ ಇಷ್ಟ ಆಯ್ತು ಅಂತ ಇದು ಕ್ಯಾನ್ವಾಸ್ ಪೇಂಟಿಂಗ್ ಮಾಡಿದೆ. ಸೊ ಇದೆಲ್ಲ ಮಾಡುವಾಗ ನಿಮಗೆ ಯು ಫೀಲ್ ಸೋ ರಿಲೀಸ್ಡ್, ಅಂದ್ರೆ ನಿಮಗೆ ನೀವು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇದೀರಿ ಅಂತ ಅನ್ಸೋದಿಲ್ಲ. ಅಂಡ್ ಇದು ನಂದು ಅಫರ್ಮೇಶನ್ ಬುಕ್. ಐ ಸ್ಟಾರ್ಟೆಡ್ ರೈಟಿಂಗ್ ಆಲ್ ದ ಅಫರ್ಮೇಶನ್ಸ್ ಹಿಯರ್, ಅಂಡ್ ಮ್ಯಾಮ್ ಏನೇನ್ ಹೇಳ್ಕೊಟ್ರು ಎಲ್ಲ ಪಾಯಿಂಟ್ಸ್ ಬರ್ದಿದ್ದೀನಿ. ಸೊ ಇದೊಂಥರ ನಂದು ಜರ್ನಿ, ಐ ವಿಲ್ ಕೀಪ್ ಇಟ್ ಲೈಫ್ ಲಾಂಗ್. ಸೊ ಇದು ರಂಗೋಲಿ ರಂಗೋಲಿ ಮಾಡಿದ್ದು, ಇದು ಒಂದು ಹೇಳ್ಕೊಟ್ಟಿದ್ರು ಮ್ಯಾಮ್ ಮಧ್ಯದಲ್ಲಿ. ನಾನು ಅದಕ್ಕೆ ಒಂದು ಬುಕ್ಕೆ ಮೇಂಟೈನ್ ಮಾಡಿದ್ದೆ, ರಾಮನವಮಿದು. ಆಮೇಲೆ ಇದು ಬಂದು ಎನರ್ಜಿ ರಿಲೀಸಿಂಗ್, ಎವ್ರಿ ಎನರ್ಜಿಗೆ ತುಂಬಾ ಎಲ್ಲ ಕಳ್ಸಿರ್ಲಿಲ್ಲ ಮ್ಯಾಮಿಗೆ, ಬಟ್ ನಾನ್ ಮಾಡ್ತಾ ಇದ್ದೆ. ವೆರಿ ಗುಡ್, ನಾನು ಅದೇ ನೋಡ್ತಾ ಇದ್ದೀನಿ, ಯಾವ್ದು ಕಳ್ಸೇ ಇಲ್ಲ ನನಗೆ. ಹೌದು ಮ್ಯಾಮ್, ನಾನ್ ನನ್ನಷ್ಟಕ್ಕೆ ಮಾಡ್ತಾ ಇದ್ದೆ, ಪರವಾಗಿಲ್ಲ, ಟೈಮ್ ಸಿಕ್ಕಿದಾಗ. ಅಂಡ್ ಇದು ಬ್ರೈನ್ ಜಿಮ್. ಆಮೇಲೆ ಇದು ಸುಡೋಕೋನು ಆಡ್ತಿದ್ದೆ, ನೀವು ಕಳಿಸ್ತಿದ್ದು ಆ ಗ್ರೂಪ್ ಅಲ್ಲಿ. ವೆರಿ ಗುಡ್. ಅಂಡ್ ವಿಷನ್ ಬೋರ್ಡ್ ಮಾಡಿದೀನಿ ಸ್ವಲ್ಪ. ಬ್ಯೂಟಿಫುಲ್. ಬುಕ್ ಎಲ್ಲ ಇಟ್ಕೊಂಡಿದ್ದೆ, ಅಂದ್ರೆ ಅಲ್ಲಿ ಹಾಕಿದ್ರೆ ಗೊತ್ತಾಗತ್ತೆ ಅಂತ ನನಗೆ ನಾನು ಪರ್ಸನಲ್ ಆಗಿ ಇಟ್ಕೊಂಡಿದ್ದೆ. ಇದು ಮಂಡಲ ಆರ್ಟ್. ವೆರಿ ನೈಸ್ ಗಣೇಶ್. ಸೊ ಡೈಲಿ ಬರಿತಾ ಇದ್ದೆ ಏನೇನ್ ಮಾಡಿದ್ದೆ, ಏನೆಲ್ಲ ಇದೆ, ಮ್ಯಾಮ್ ಏನ್ ಹೇಳ್ಕೊಟ್ರು. ಸೊ ದಿಸ್ ವಿಲ್ ಬಿ ಮೈ ಗೋ ಟು ಬುಕ್ ತೋರ್ಸಕ್ಕೆ ಇದು ಒಂದು. ಅಂಡ್ ಹಂಗೆ ಮ್ಯಾಮ್ ಹೇಳಿದ್ರು, ನಿಮಗೆ ನಾನ್ ಹೇಳ್ಕೊಡೋದಲ್ಲದೆ ನಿಮ್ಗೆ ಏನ್ ಬೇಕು ನೀವು ಮಾಡ್ಬೋದು ಅಂತ. ಇದೊಂದು ಅಮೆಝಾನ್ ಅಲ್ಲಿ ತರಿಸಿ, ಇದು ತುಂಬಾ ಪೇಶನ್ಸ್ ಕೊಡುತ್ತೆ, ತುಂಬಾ ಪೇಶನ್ಸ್ ಬೇಕು. ಹೌದು, ತುಂಬಾ ಚಿಕ್ಕ ಮಣಿ ಅದು. ಸೊ ದಿಸ್ ಇಸ್ ಒನ್ ಥಿಂಗ್ ವಿಚ್ ಐ ಹ್ಯಾವ್ ಡನ್. ಇಷ್ಟು ಮಾಡಿದ್ದೆ ಮ್ಯಾಮ್. ಅಂಡ್ ಅದ್ರ ಜೊತೆಗೆ ರಾಮಾಯಣ ಕತೆ ಬುಕ್ ನಮ್ಮ ಅಜ್ಜಿದುನ ನಮ್ಮ ಅಮ್ಮನ ಹತ್ರ ಕೇಳಿಸ್ಕೊಂಡಿದ್ದೆ, ತುಂಬಾ ಹಳೇದು ಅದು. ಇಟ್ಸ್ ವೆರಿ ಓಲ್ಡ್ ಬುಕ್, ಎಲ್ಲ ಹರಿದೋಗಿದೆ, ಕಾಕ್ರೋಚಸ್ ಎಲ್ಲ ತಿಂದಿದೆ. ಬಟ್ ನಾನು ಕನ್ನಡದಲ್ಲೇ ಓದ್ಬೇಕು ಅಂತ ಅದನ್ನು ಓದ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಡನ್. ಇವಾಗ ರಾಮ ವಾಪಸ್ ಸೀತೆನ ಕರ್ಕೊಂಡ್ ಬರ್ಬೇಕು, ಅಲ್ಲಿವರೆಗಿದ್ದೀನಿ, ಮುಗಿಸ್ಬೇಕು ಅಂತಿದ್ದೀನಿ ಬಿಫೋರ್ ಗೋಯಿಂಗ್ ಟು ಡೆಲಿವರಿ. ಮ್ಯಾಮ್ ಹೇಳಿದ ಎಲ್ಲಾ ಪ್ರಾಕ್ಟೀಸಸ್ ಮಾಡಿದೀನಿ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಆಲ್ಮೋಸ್ಟ್ 9 month ಜರ್ನಿ. 8.5 months ಆಗಿದೆ. ಸೊ ದಿಸ್ ವಿಲ್ ಬಿ ಮೆಮೊರೇಬಲ್ ಫಾರ್ ಮೀ. ನಂಗೆ ಫಸ್ಟ್ ಏನು ನೆನಪಿಲ್ಲ, ಆಫೀಸಿಗೆ ಹೋಗಿ ಬರೋದ್ ನೆನಪಿತ್ತು. ಇದು ಮಾತ್ರ ದಿಸ್ ಇಸ್ ವೆರಿ ನೈಸ್ ಜರ್ನಿ. ಅಂಡ್ ಪೇರೆಂಟಿಂಗ್ ಗೆ ಕಾಲ್ ಇಡ್ತಾ ಇದ್ದೀರಾ ಸೆಕೆಂಡ್ ಟೈಮ್. ಅಂಡ್ ಹೌ ಯು ಆರ್ ಫೀಲಿಂಗ್ ಇವಾಗ? ರಿಯಲಿ ವೆರಿ ಗುಡ್ ಮ್ಯಾಮ್. ಆಕ್ಚುಲಿ ಇದು ಹೇಳ್ಬೇಕಂದ್ರೆ ನಿಮ್ದು ಇವನ್ ಎಕ್ಸ್ಪರ್ಟ್ ಸೆಷನ್ಸ್ ತುಂಬಾ ಚೆನ್ನಾಗಿದೆ. ಸೊ ನೀವು ಪೋಸ್ಟ್ ಪಾರ್ಟಮ್ದು ಸೆಷನ್ಸ್ ಇಟ್ಟಿದ್ರಿ ಬಿಂದು ಮ್ಯಾಮ್ ಜೊತೆ ಆಗ್ಲಿ, ಆಮೇಲೆ ಲ್ಯಾಕ್ಟೇಷನ್ ಸೆಷನ್ ಇಟ್ಟಿದ್ರಿ, ಆಮೇಲೆ ಯೋಗ ಸೆಷನ್ಸ್ ಇಟ್ಟಿದ್ರಿ. ಸೊ ಎವ್ರಿಥಿಂಗ್ ಇಸ್ ಬೆನಿಫಿಷಿಯಲ್. ಸೊ ನಾನ್ ಏನ್ ಹೇಳೋದಂದ್ರೆ, ಯಾರ್ಯಾರು ಈ ಜರ್ನಿಯಲ್ಲಿ ಇದ್ದೀರಾ, ಮೇಕ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್. ಬಿಕಾಸ್ ಮ್ಯಾಮ್ ನೀವು ತುಂಬಾ ಕಮ್ಮಿ ಚಾರ್ಜ್ ಮಾಡ್ತೀರಾ, ಅಂಡ್ ವಾಟ್ ಬೆನಿಫಿಟ್ ಯು ಆರ್ ಗಿವಿಂಗ್ ಇಸ್ ಎಕ್ಸ್ಟ್ರಾರ್ಡಿನರಿ. ಆಕ್ಚುಲಿ ಇದಕ್ಕಾದ್ರೂ ಐ ಮೀನ್ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಯು ಮ್ಯಾಮ್. ಆಕ್ಚುಲಿ ನಿಜ ಎಲ್ಲೂ ಸಿಕ್ಕೋದಿಲ್ಲ ಇಷ್ಟೊಂದೆಲ್ಲ. ಇಟ್ಸ್ ಲೈಕ್ ಲೈಫ್ ಕೋಚಿಂಗ್ ಅಂತ ಹೇಳ್ಬೋದು. ಸೊ ಪ್ರೆಗ್ನೆನ್ಸಿ ಬಂದು ಒಂದು ಹೆಂಗೆ ತಾಯಿ ಮಗುಗೆ ಜನ್ಮ ಕೊಡೋದು ಇಸ್ ನ್ಯೂ ಲೈಫ್. ಸೊ ನಮಗೆ ಈ ಜರ್ನಿ ಬಂದು ಇಟ್ ಇಸ್ ಲೈಕ್ ಅ ಲೆಸನ್, ನ್ಯೂ ಲೆಸನ್ ವಾಟ್ ವಿ ಆರ್ ಲರ್ನಿಂಗ್ ಫಾರ್ ರೆಸ್ಟ್ ಆಫ್ ಅವರ್ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮ್ಯಾಮ್ದು ಮಂತ್ರ ಚಾಂಟಿಂಗ್ ಕ್ಲಾಸಸ್ಸು ಇದೆ. ನಾನು ಟ್ರಯಲ್ ಸೆಷನ್ಸ್ ಅಟೆಂಡ್ ಮಾಡಿದ್ದೆ, ಬಟ್ ನನ್ ಕ್ಲಾಸಸ್ ತಗೊಳಕ್ ಆಗ್ತಿರ್ಲಿಲ್ಲ ಬಿಕಾಸ್ ನನಗೆ ಆ ಟೈಮಲ್ಲಿ ಕಾಲ್ಸ್ ಇರ್ತಿತ್ತು ಅಂಡ್ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ. ಬಟ್ ಇಲ್ಲ ಅಂದ್ರೆ ಮ್ಯಾಮ್ದು ಏನೇನ್ ಸೆಷನ್ಸ್ ಇದೆ ಅದನ್ನೆಲ್ಲ ಅಟೆಂಡ್ ಮಾಡಿ, ಅಂಡ್ ಆಲ್ವೇಸ್ ಆನ್ಲೈನ್ ಅಟೆಂಡ್ ಮಾಡಿ. ಬಿಕಾಸ್
ವೆನ್ ಯು ಆರ್ ಆನ್ಲೈನ್ ಆ ಎನರ್ಜಿ ಇಸ್ ಡಿಫ್ರೆಂಟ್. ನೀವು ಒಬ್ಬರೇ ಇದ್ದಾಗ ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ಎಸ್ಪೆಷಲಿ ಮೆಡಿಟೇಷನ್ ಎಲ್ಲ ಮಾಡುವಾಗ. ಗ್ರೂಪ್ ಕ್ಲಾಸ್ ಅಲ್ಲಿ ಕ್ಯಾಮರಾ ಆನ್ ಮಾಡ್ಕೊಂಡು ಮಾಡೋದ್ರಿಂದ ನೀವು ಫೋಕಸ್ಡ್ ಆಗಿರ್ತೀರಾ. ನೀವು ಒಬ್ಬರೇ ಮಾಡ್ತೀರಾ, ನಾನು ಆಮೇಲೆ ಕ್ಲಾಸ್ ಆದ್ಮೇಲೆ ಮಾಡ್ತೀನಿ ಅಂದ್ರೆ ಥಾಟ್ಸ್ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರುತ್ತೆ. ಸೊ ಆಲ್ವೇಸ್ ಆನ್ಲೈನ್ ವಿತ್ ಗ್ರೂಪ್ ಮಾಡಿ, ಎನರ್ಜಿ ಜಾಸ್ತಿ ಇರುತ್ತೆ ಅಂಡ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ವಿಲ್ ಮಿಸ್. ವೆನೆವರ್ ಐ ಲುಕ್ ಎಟ್ ಯು, ನೀವೇ ಹೇಳಿದ್ದು ನಾನು ತುಂಬಾ ಶಾರ್ಟ್ ಟೆಂಪರ್ಡ್ ಅಂತ ಹೇಳಿ, ನಮ್ಗೆ ಯಾವತ್ತೂ ಆತರ ಫೀಲೇ ಆಗಿಲ್ಲ ಕ್ಲಾಸ್. ಇಲ್ಲ, ತುಂಬಾ ಶಾರ್ಟ್ ಟೆಂಪರ್ಡ್. ಇವಾಗ ಒಂದು 8 months ಇಂದ ತುಂಬಾ ಕಾಮ್ ಇದ್ದೀನಿ. ಗ್ರೇಟ್ ಚೇಂಜ್ ನಿಜವಾಗ್ಲೂ. ಶಿಫ್ಟ್ ಇಸ್ ನಾಟ್ ಸೋ ಈಸಿ. ನಂಗೆ ನಿಜವಾಗ್ಲೂ ಮಿರಾಕಲ್ ಅನ್ನಿಸ್ತಾ ಇದೆ. ಸೊ ಆ ಟ್ರಾನ್ಸ್ಲೇಷನ್ ತುಂಬಾ ಇಂಪಾರ್ಟೆಂಟ್, ಇನ್ನರ್ ಟ್ರಾನ್ಸ್ಫಾರ್ಮೇಶನ್. ಅದೇ, ಯು ನೀಡ್ ಅ ರೈಟ್ ಕೋಚ್ ಅಂಡ್ ರೈಟ್ ಗುರು ಅಂತಾರಲ್ಲ ಮ್ಯಾಮ್. ಸೊ ಅದ್ ನಂಗೆ ಕರೆಕ್ಟ್ ಆಗಿ ಸಿಕ್ಕಿದ್ರು ಅಟ್ ದ ರೈಟ್ ಟೈಮ್. ಸೊ ಐ ಆಮ್ ಎವರ್ ಗ್ರೇಟ್ಫುಲ್ ಫಾರ್ ದಿಸ್ ಜರ್ನಿ. ಅಂಡ್ ಅನುಷಾ ಮ್ಯಾಮಿಗೆ ಇರೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಅವ್ರು ಯಾವಾಗ್ಲೂ ಸ್ಮೈಲಿಂಗ್ ಆಗೇ ಇರ್ತಾರೆ. ಆಮೇಲೆ ಏನ್ ಹೇಳಿದ್ರು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾರೆ. ನನಗಂತೂ ಯಾವತ್ತು ನಾನು ಏನ್ ಕೇಳಿದ್ರು ಅವತ್ತೇ ರೆಸ್ಪಾಂಡ್ ಮಾಡಿದೀರಾ. ಅಂಡ್ ಇಮಿಡಿಯೇಟ್ ಕಾಲು ಮಾಡ್ತಾರೆ ಇಫ್ ದೇರ್ ಇಸ್ ಎನಿ ನೀಡ್. ಆಲ್ಸೋ ವಿ ಹ್ಯಾಡ್ 1-on-1 ಸೆಷನ್ ಸ್ಟಾರ್ಟಿಂಗ್ ಅಲ್ಲಿ. ತುಂಬಾ ಥ್ಯಾಂಕ್ಫುಲ್ ಟು ಯು ಮ್ಯಾಮ್. ಅಂಡ್ ನೀವು ಮಾಡ್ತಿರೋದು ತುಂಬಾ ಬೆನಿಫಿಟ್ ಇದೆ, ಎಸ್ಪೆಷಲಿ ಲೇಡೀಸಿಗೆ. ಸೊ ಸರ್ಟನ್ ಥಿಂಗ್ಸ್ ನೀವು ಯಾರಿಗೆ ಶೇರ್ ಮಾಡಕ್ಕಾಗಲ್ಲ, ಸೊ ಎಲ್ಡರ್ಸ್ಗೆ ಶೇರ್ ಮಾಡಕ್ಕಾಗಲ್ಲ. ನಮ್ ಜನರೇಷನ್ಗೂ ಅವ್ರ ಜನರೇಷನ್ಗೂ ತುಂಬಾ ಡಿಫರೆನ್ಸ್ ಇದೆ. ಸೊ ಈ ಕಮ್ಯುನಿಟಿಯಿಂದ ನಮ್ದು ಮೈಂಡ್ ಸೆಟ್ ಸೇಮ್ ಇರೋದಕ್ಕೆ ವಿ ಕ್ಯಾನ್ ಶೇರ್, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ಸೊ ಇದು ತುಂಬಾ ಬೆನಿಫಿಷಿಯಲ್. ಎಲ್ಲರೂ ಬೆನಿಫಿಟ್ಸ್ ತಗೋಬೇಕು ಇದರಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಓಕೆ ವಿದ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಅಂಡ್ ಮೀನ್ಸ್ ಅ ಲಾಟ್. ಯಾಕಂದ್ರೆ ಅಫ್ಕೋರ್ಸ್ ಅದು ನನ್ನ ಕರ್ತವ್ಯ ಕೂಡ ಟು ರೆಸ್ಪಾಂಡ್ ಯು ಅಂಡ್ ವಿ ಆರ್ ಹಿಯರ್ ಫಾರ್ ದ್ಯಾಟ್ ಓನ್ಲಿ ಅಲ್ವಾ.